ಎಲ್ಲರಿಗೂ ನಮಸ್ಕಾರಗಳು. ವರ್ಷಕ್ಕೆ ಒಮ್ಮೆ ಮಾತ್ರ ದೇವರ ದರ್ಶನ ಪಡೆಯಬಹುದಾದ 5 ದೇಶದ ಶಕ್ತಿಶಾಲಿ ದೇವಾಲಯಗಳ ಬಗ್ಗೆ ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಭಾರತವು ಸಾವಿರಾರು ದೇವಾಲಯಗಳನ್ನು ಹೊಂದಿದೆ. ಜನವರಿ 1ರಿಂದ ಹಿಡಿದು ಡಿಸೆಂಬರ್ 31ರವರೆಗೆ ಜನರು ದೇವಸ್ಥಾನಗಳಿಗೆ ಹೋಗಿ ತಮ್ಮ ಕಷ್ಟಗಳನ್ನ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಬಹುತೇಕ ದೇವಸ್ಥಾನಗಳು ವರ್ಷ ಪೂರ್ತಿ ತೆರೆದಿರುತ್ತೆ. ಅದರಲ್ಲೂ ಗ್ರಹಣದ ವೇಳೆಯಲ್ಲಿಯೂ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತೆ. ಆದರೆ ಇನ್ನು ಕೆಲವು ದೇವಸ್ಥಾನಗಳು ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ತೆರೆದಿರುತ್ತೆ. ಈ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಸಂಪ್ರದಾಯ, ನಂಬಿಕೆ ಮತ್ತು ಜನಪದದ ವಿಶೇಷ ಸಂಕೇತಗಳು ಕೂಡ ಆಗಿವೆ. ವಾಸ್ತವವಾಗಿ ಈ ದೇವಾಲಯಗಳು ವರ್ಷಕ್ಕೊಮ್ಮೆ ತೆರೆಯಲು ಕಾರಣ ಕೂಡ ಇದೆ. ಅನೇಕ ಸ್ಥಳಗಳಲ್ಲಿ ಭಾರೀ ಹಿಮಪಾತ, ಕಷ್ಟಕರವಾದ ಮಾರ್ಗಗಳು ಅಥವಾ ಪೌರಾಣಿಕ ನಂಬಿಕೆಗಳ ಕಾರಣ ನಿರ್ದಿಷ್ಟವಾದ ದಿನಾಂಕಗಳಂದು ಮಾತ್ರ ದೇವಾಲಯವನ್ನ ತೆರೆಯಲಾಗುತ್ತೆ. ಹಾಗಾದ್ರೆ ಭಾರತದ ಯಾವೆಲ್ಲ ದೇವಸ್ಥಾನಗಳು ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುತ್ತೆ? ಬನ್ನಿ ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಮೊದಲನೆಯದು ಹಾಸನಾಂಬ ದೇವಾಲಯ, ಕರ್ನಾಟಕ. ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುವ ಈ ವಿಶಿಷ್ಟ ದೇವಾಲಯವು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿದೆ. ಇದು ಬೆಂಗಳೂರಿನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ಈ ಆಲಯದ ಬಾಗಿಲುಗಳು ದೀಪಾವಳಿಯ ಸಮಯದಲ್ಲಿ ಮಾತ್ರ ತೆರೆಯಲಾಗುತ್ತೆ. ಈ ವೇಳೆ ಲಕ್ಷಾಂತರ ಮಂದಿ ದೂರದ ಪ್ರದೇಶಗಳಿಂದ ದರ್ಶನಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ದೀಪಾವಳಿಯಂದು ಬಾಗಿಲು ತೆರೆಯುತ್ತದೆ ಮತ್ತು ಭಕ್ತರು ಸುಮಾರು 10 ದಿನಗಳವರೆಗೆ ದೇವರನ್ನ ದರ್ಶನ ಮಾಡಬಹುದು. ಗರ್ಭಗುಡಿಯಲ್ಲಿ ಪಾರ್ವತಿ ದೇವಿಯ ಅವತಾರವಾದ ಹಾಸನಾಂಬ ದೇವಿಗೆ ಸಮರ್ಪಿತವಾಗಿದೆ. ಈಕೆಯನ್ನ ಪೂಜಿಸುವುದರಿಂದ ಸಂತೋಷ, ಸಮೃದ್ಧಿ ಮತ್ತು ರಕ್ಷಣೆ ದೊರೆಯುತ್ತೆ ಎಂದು ನಂಬಲಾಗಿದೆ. ಈ ಆಲಯದ ವಿಶೇಷತೆ ಏನಂದ್ರೆ, ದೇವಾಲಯದ ಒಳಗೆ ವರ್ಷಪೂರ್ತಿ ದೀಪವು ಎಂದಿಗೂ ಆರುವುದಿಲ್ಲ ಮತ್ತು ಹೂವುಗಳು ಸಹ ತಾಜಾವಾಗಿರುತ್ತೆ. 2. ನಾಗಚಂದ್ರೇಶ್ವರ ದೇವಸ್ಥಾನ, ಮಧ್ಯಪ್ರದೇಶ. ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯುವ ದೇವಸ್ಥಾನಗಳಲ್ಲಿ ಮಧ್ಯಪ್ರದೇಶದ ನಾಗಚಂದ್ರೇಶ್ವರ ದೇವಸ್ಥಾನವು ಒಂದು. ಈ ಆಲಯವು ಉಜ್ಜಯಿನಿ ಜಿಲ್ಲೆಯಲ್ಲಿದೆ ಮತ್ತು ಅದರ ವಿಶಿಷ್ಟ ಸಂಪ್ರದಾಯಕ್ಕೆ ಹೆಸರುವಾಸಿಯಾಗಿದೆ. ನಾಗರ ಪಂಚಮಿ ಎಂದು ಮಾತ್ರ ಈ ದೇವಸ್ಥಾನವನ್ನ ತೆರೆಯಲಾಗುತ್ತೆ. ಈ ಆಲಯವು ಶಿವ ಮತ್ತು ಸರ್ಪದೇವರಿಗೆ ಸಮರ್ಪಿತವಾಗಿದೆ. ನಂಬಿಕೆಗಳ ಪ್ರಕಾರ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಲಾದ ವಿಗ್ರಹವನ್ನ ನೇಪಾಳದಿಂದ ತರಲಾಗಿದ್ದು, ಶಿವನು 10 ಹೆಡೆಗಳ ಸರ್ಪದ ಮೇಲೆ ಕುಳಿತಿರುವುದನ್ನ ಚಿತ್ರಿಸಲಾಗಿದೆ. 3. ದಶನನ್ ದೇವಾಲಯ, ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ರಾವಣನಿಗೆ ಸಮರ್ಪಿತವಾದ ಒಂದು ವಿಶೇಷವಾದ ದೇವಸ್ಥಾನ ಇದೆ. ಆ ಆಲಯವೂ ಕೂಡ ವರ್ಷಕ್ಕೆ ಒಮ್ಮೆ ಮಾತ್ರ ಭಕ್ತರಿಗೆ ತೆರೆದಿರುತ್ತೆ. ದಶನನ್ ದೇವಾಲಯ ಎಂದು ಕರೆಯಲ್ಪಡುವ ಆಲಯವು ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯಲ್ಲಿದೆ. ಈ ದೇವಾಲಯವು ದಸರಾದಂದು ಮಾತ್ರ ಭಕ್ತರಿಗೆ ತೆರೆದಿರುತ್ತೆ. ಗರ್ಭಗುಡಿಯಲ್ಲಿ 5 ಅಡಿ ಎತ್ತರದ ರಾವಣನ ಪ್ರತಿಮೆಯನ್ನ ದರ್ಶನ ಮಾಡಬಹುದು. 4. ಗುಂಡಿಚ ದೇವಾಲಯ, ಒಡಿಸ್ಸಾ. ಒಡಿಸ್ಸಾದಲ್ಲಿ ಗುಂಡಿಚ ದೇವಸ್ಥಾನ ಇದೆ. ಈ ದೇವಸ್ಥಾನವು ಕೂಡ ಭಕ್ತರಿಗಾಗಿ ವರ್ಷಕ್ಕೊಮ್ಮೆ ಮಾತ್ರ ತೆರೆದಿರುತ್ತೆ. ವಾರ್ಷಿಕ ಜಗನ್ನಾಥ ರಥಯಾತ್ರೆಯ ಸಮಯದಲ್ಲಿ ಸುಮಾರು 9 ದಿನಗಳವರೆಗೆ ಮಾತ್ರ ಗುಂಡಿಚ ದೇವಸ್ಥಾನ ತೆರೆಯಲಾಗುತ್ತೆ. ಈ ದೇವಾಲಯವು ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ದೇವಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನದ ಬಗ್ಗೆ ಒಂದು ಸುಂದರವಾದ ಸ್ಥಳ ಪುರಾಣವೂ ಕೂಡ ಇದೆ. ಒಡಿಸ್ಸಾಗೆ ಹೋದಾಗ ಈ ದೇವಸ್ಥಾನಕ್ಕೂ ಹೋಗಲು ಯೋಜಿಸಿ. 5. ಸೋಮೇಶ್ವರ ಮಹಾದೇವ ದೇವಾಲಯ, ಮಧ್ಯಪ್ರದೇಶ. ಮಧ್ಯಪ್ರದೇಶ ರಾಜ್ಯದ ಸೋಮೇಶ್ವರ ಮಹಾದೇವ ದೇವಸ್ಥಾನವು ರಾಯಸೇನ್ ಜಿಲ್ಲೆಯಲ್ಲಿದೆ. ಇದು ಕೂಡ ತನ್ನ ವಿಶಿಷ್ಟ ಸಂಪ್ರದಾಯಗಳಿಗೆ ಹೆಸರುವಾಸಿಯಾಗಿದೆ. ದೇವಾಲಯದ ಬಾಗಿಲುಗಳು ವರ್ಷಕ್ಕೊಮ್ಮೆ ಮಾತ್ರ ತೆರೆಯುತ್ತೆ. ಅದು ಕೂಡ ಮಹಾಶಿವರಾತ್ರಿಯಂದು ಮಾತ್ರ ಭಕ್ತರಿಗೆ ತೆರೆಯಲ್ಪಡುತ್ತೆ. ಶಿವನನ್ನ ಇಲ್ಲಿ ಸೋಮೇಶ್ವರ ಮಹಾದೇವ ಎಂದು ಸಹ ಪೂಜಿಸಲಾಗುತ್ತೆ. ಈ 5 ದೇವಾಲಯಗಳು ವರ್ಷದಲ್ಲಿ ಒಮ್ಮೆ ಮಾತ್ರ ಭಕ್ತರಿಗೆ ತೆರೆಯಲ್ಪಡುತ್ತೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.